ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ಇವಾಗ ನಾನ್ ಹೇಳುವಂತ ವಿಚಾರ ನೀವು ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸ್ಕೀಮ್ ಮುಖಾಂತರ ಪ್ರತಿ ತಿಂಗಳು ಮಹಿಳೆಯರಿಗೆ 11,000 ರೂಪಾಯಿ ಸರ್ಕಾರ ಕೊಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಇವಾಗ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ವಿಡಿಯೋನ ಇವಾಗ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ಹೇಳುವಂತ ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಏನು ಅಂತ ಹೇಳಿದ್ರೆ ಇನ್ನು ಮುಂದೆ ಮಹಿಳೆಯರಿಗೆ 11,000 ರೂಪಾಯಿ ಸರ್ಕಾರ ಕೊಡುತ್ತೆ ಅಂತ ಹೇಳಿರುವಂತದ್ದು. ಇದು ಯಾವುದೇ ರೀತಿಯಾಗಿರುವಂತ ರಾಜ್ಯ ಸರ್ಕಾರ ಕೊಡ್ತಾ ಇರೋದಲ್ಲ, ಆದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಹೊಸ ಸ್ಕೀಮು. ಸೊ ಯಾವ ಸ್ಕೀಮ್ ಇದು, ಏನಿದ್ರ ವಿಚಾರ, ಎಷ್ಟು ಹಣ ಕೊಡ್ತಾರೆ, ಏನು ಅಂತ ಹೇಳಿ ಇವಾಗ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಯೋಜನೆ ಹೆಸರೇನು ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಹೇಳಿ. ಈ ಒಂದು ಯೋಜನೆ ಬಗ್ಗೆ ಬಹಳಷ್ಟು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಹಾಗೇನೆ ಗರ್ಭಿಣಿ ಸ್ತ್ರೀಯರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದು. ಸೊ ನೀವಿನ್ನೂ ಅಪ್ಲೈ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ. ನಿಮ್ಗೆ 11,000 ರೂಪಾಯಿ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು. ಸೊ ಇದು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಅಡಿಯಲ್ಲಿ ಬರ್ತಾ ಇರುವಂತ ಒಂದು ಸ್ಕೀಮ್ ಆಗಿರುವಂತದ್ದು. ಸೊ ಇದು ನೋಡಿ 2017ರಲ್ಲಿ ಶುರುವಾಗಿದ್ದಂತ ಈ ಒಂದು ಸ್ಕೀಮು ಎಲ್ಲಾ ಬಾಣಂತಿಯರಿಗೆ ಅಥವಾ ಪ್ರೆಗ್ನೆಂಟ್ ಇರೋರಂತವರಿಗೆ ಏನೋ ಒಂದು ಸ್ವಲ್ಪ ಸಹಾಯ ಆಗ್ಲಿ, ಅವ್ರಿಗೂ ಏನಕ್ಕಾದ್ರೂ ದುಡ್ಡು ಬೇಕಾಗುತ್ತೆ ಅಂತ ಹೇಳಿ ಸರ್ಕಾರದಿಂದ ನಾವು ಒಂದಷ್ಟು ದುಡ್ಡನ್ನ ಕೊಡ್ತೀವಿ ಸಬ್ಸಿಡಿ ಮುಖಾಂತರ ಅಂತ ಹೇಳ್ಬಿಟ್ಟು ಒಂದು ಯೋಜನೆನ ಕ್ರಿಯೇಟ್ ಮಾಡಿದ್ರು. ಸೊ ಅದರಲ್ಲಿ ಪ್ರತಿ ತಿಂಗಳಿಗೆ 11,000 ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಇವಾಗ ಏನೆಲ್ಲ ಡೀಟೇಲ್ಸ್ ಬೇಕು, ಏನೆಲ್ಲ ಡಾಕ್ಯುಮೆಂಟೇಶನ್ಸ್ ಬೇಕು ಈ ಒಂದು ಅಪ್ಲಿಕೇಶನ್ ನ ಹಾಕ್ಲಿಕ್ಕೆ ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಮೊದಲನೇದಾಗಿ ಡಾಕ್ಯುಮೆಂಟೇಶನ್ಸ್ ಏನೇನ್ ಬೇಕು ಅಂತ ಹೇಳ್ತೀನಿ. ಸೊ ನಿಮ್ಮ ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ, ಈಗ ನಾನು ಹೇಳ್ತಾ ಇರುವಂತ ಡಾಕ್ಯುಮೆಂಟ್ಸ್ ಯಾರಿಗೆ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಇರುವಂತ ಮಹಿಳೆಯರಿಗೆ. ಸೊ ಗರ್ಭಿಣಿ ಸ್ತ್ರೀಯರು ನಿಮ್ಮ ಆಧಾರ್ ಕಾರ್ಡ್ ನ ಕೊಡ್ಬೇಕು. ಹಾಗೇನೆ ನೀವು ಅಡ್ರೆಸ್ ಪ್ರೂಫ್ ನ ಕೊಡ್ಬೇಕು. ನಿಮಗೆ ಡೆಲಿವರಿ ಆದ್ಮೇಲೆ ಮಗುಗೆ ಒಂದು ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳಿ ಕೊಡ್ತಾರಲ್ವಾ, ಅದನ್ನ ಕೊಡ್ಬೇಕು. ನಿಮ್ಮ ಬ್ಯಾಂಕ್ ವಿವರಗಳನ್ನ ಕೊಡ್ಬೇಕು. ಹಾಗೇನೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ನ ಕೊಡ್ಬೇಕು. ಆಮೇಲೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಡಾಕ್ಟರು ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ವಾ, ಸೊ ಕನ್ಫರ್ಮೇಶನ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನ ಕೊಡ್ಬೇಕು. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಕೊಡ್ಬೇಕು. ಹಾಗೇನೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಮಾಡ್ಕೋಬೇಕು. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನ ಗರ್ಭಿಣಿ ಸ್ತ್ರೀಯರು ರೆಡಿ ಮಾಡ್ಕೋಬೇಕು. ಸೊ ಇದನ್ನ ಹೊರತುಪಡಿಸಿ ನಿಮ್ಮ ಗಂಡಂದು ಯಾವುದೇ ತರ ಪುರಾವೆ ಆಗಿರ್ಬೋದು ಅಥವಾ ಮನೆಯ ಒಂದು ವಿಚಾರಗಳಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟೇಶನ್ಸ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೇಡ. ಯಾರು ಪ್ರೆಗ್ನೆಂಟ್ ಇದಾರೆ ಅವ್ರದ್ದು ಮಾತ್ರ ಇಷ್ಟು ಡೀಟೇಲ್ಸ್ ಇದ್ರೆ ಸಾಕಾಗುತ್ತೆ. ಸೊ ಎಲ್ಲಿಗೆ ಹೋಗಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ http://pmmvy.wcd.gov.in ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ ಪ್ರಧಾನ ಮಂತ್ರಿ ಅವ್ರದ್ದು. ಸೊ ವೆಬ್ಸೈಟ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ನಾನು ಹೇಳಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡ್ಕೊಂಡಿದ್ರೆ ಹೋಗ್ಬಿಟ್ಟು ಇಷ್ಟು ಡಾಕ್ಯುಮೆಂಟ್ಸ್ ನ ನೀವು ಅರ್ಜಿನ ಸಲ್ಲಿಸಿ ನಿಮ್ಗೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅಕ್ನಾಲೇಜ್ಮೆಂಟ್ ನ ನೀವು ಇಟ್ಕೋಬೇಕು. ಇಫ್ ಇನ್ ಕೇಸ್ ನಿಮಗೆ ರೂರಲ್ ಸೆಕ್ಟರ್ ಅಲ್ಲಿ ಇದೀನಿ, ನನಗೆ ಆನ್ಲೈನ್ ಅಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂಗನವಾಡಿ ಕೇಂದ್ರಗಳು ಎಲ್ಲಾ ಕಡೆನೂ ಸಿಗುತ್ತೆ, ಇದ್ದೇ ಇದೆ, ಕರೆಕ್ಟ್ ಅಲ್ವಾ? ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಆಶಾ ಕಾರ್ಯಕರ್ತೆಯರು ಇರ್ತಾರೆ, ಕರೆಕ್ಟ್ ಅಲ್ವಾ? ಇವರೆಲ್ಲ ಅಂಗನವಾಡಿ ಸೆಕ್ಟರ್ ಅಲ್ಲೇ ಬರ್ತಾರೆ. ಸೊ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನಾನು ಹೇಳಿರುವಂತ ಇಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಕೊಟ್ರೆ ಅವರು ಅದನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅವರು ನಿಮ್ಮ ಪರವಾಗಿ ಅವರು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ತಾರೆ. ಸೊ ಈ ಮುಖಾಂತರ ರೂರಲ್ ಸೆಕ್ಟರ್ ಅಲ್ಲಿ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದಾರೆ ಅಂತವ್ರು ನೀವು ಆಶಾ ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿ ಕೇಂದ್ರಗಳಿಗೆ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಹಣ ಬರುತ್ತೆ. ಸೊ ಯಾವಾಗಿಂದ ಹಣ ಬರುತ್ತೆ, ಎಷ್ಟು ಸಮಯ ನಾವು ಇದನ್ನ ಕಾಯ್ಬೇಕು ಅಂತ ಹೇಳಿದ್ರೆ ಈ ಒಂದು ಹಣನ 3 ತಿಂಗಳ ಒಳಗಾಗಿ ಅಂತ ಹೇಳಿದ್ರೆ 3 ಇನ್ಸ್ಟಾಲ್ಮೆಂಟ್ ನಲ್ಲಿ ನಿಮ್ಗೆ ಹಣನ ಕೊಡ್ತಾರೆ, 11,000ನ. ಸೊ 3 ಮಂತ್ಸ್ ಒಳಗೆ ನಿಮಗೆ 11,000 ಡಿವೈಡ್ ಮಾಡಿ ನಿಮ್ಗೆ ಹಣನ ಕೊಡ್ತಾರೆ. ಸೊ ಇದು ಒನ್ ಟೈಮ್ ಅಷ್ಟೇ ನಿಮ್ಗೆ ಹಣ ಕೊಡೋದು, ಪ್ರತಿ ತಿಂಗಳು ನಿಮ್ಗೆ 11,000ನ ಕೊಡೋದಿಲ್ಲ. ಸೊ ಒನ್ ಟೈಮ್ ಒಂದು ಮಗುಗೆ ಜನನ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮಗೆ 11,000 3 ಕಂತುಗಳಲ್ಲಿ ನಿಮ್ಗೆ ಹಣನ ತಲುಪಿಸ್ತಾರೆ. ಸೊ ಹಾಗೇನೆ ಇಲ್ಲಿ 2 ಕಂಡೀಷನ್ಸ್ ಕೂಡ ಇರುವಂತದ್ದು. ಏನು ಅಂತ ಹೇಳಿದ್ರೆ ಒಂದು ನೀವು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಹಾಗೇನೆ 19 ವರ್ಷ ಮೇಲ್ಪಟ್ಟಿರುವಂತ ಲೇಡೀಸ್ ಪ್ರೆಗ್ನೆಂಟ್ ಆಗಿದ್ರೆ ಮಾತ್ರ ನಿಮ್ಗೆ ಕೊಡ್ತಾರೆ. ಬಿಲೋ 18 ಇದ್ರೆ ಅದು
ಇಲ್ಲಿಗಲ್ ಅಂತ ಆಗುತ್ತೆ. ಹಾಗಾಗಿ ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಖಂಡಿತವಾಗ್ಲೂ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಅರ್ಜಿನ ಸಲ್ಲಿಸಿ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ 11,000 ಸರ್ಕಾರದಿಂದ ಬರ್ತಾ ಇರೋದು ನಿಮ್ಗೆ ಏನಕ್ಕಾದ್ರೂ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅದನ್ನ ನಾನು ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.